ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ ನೋಡ್ತಿದ್ದೀರೋ ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡ್ತೇನೆ, ವಾಚ್ ಮಾಡ್ಕೊಂಡು ಬನ್ನಿ. ನಾ ಶುಕ್ರವಾರ ಬೆಳಗ್ಗೆ ಹೋಗಿದ್ದು, ಹೋಗೋಷ್ಟೆಲ್ಲ ಸಂಜೆ ಎಲ್ಲರೂ ರೆಡಿಯಾಗಿ ನಿಂತಿದ್ರು. ಈ ಥರ ಟಮಟೆ ಹೊಡ್ಕೊಂಡು ಬರ್ತಾರೆ, ಮನೆ ಬಾಗ್ಲ ಹತ್ರ ನಿಲ್ಲಿಸ್ತಾರೆ. ಅದಕ್ಕೆ ಕಾಲು ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಕಲ್ಸ್ಕೊಂಡು ಕೊಡ್ತೀವಿ. ಅಂದರೆ ಅಲ್ಲೊಂದು ಸೌದೆ ಕಟ್ಟೋರಲ್ಲ, ಈ ಸೌದೆನ ತಗೊಂಡೋಗಿ ಪಕ್ಕದೂರ್ಗೆ ಹಾಕೋದು, ಅಲ್ಲೇ ನಡೆಯೋದ್ಕೊಂಡ ಎಲ್ಲ. ಅದಕ್ಕೋಸ್ಕರ ನಮ್ಮೂರಿಂದ ಕಲ್ಸ್ಕೊಂಡು ಕೊಡ್ತಾಯಿದ್ದೀವಿ ಅನ್ನೋದಕ್ಕೆ ಈ ಥರ ಪೂಜೆ ಮಾಡಿ ಕಲ್ಸ್ಕೊಂಡು ಕೊಡ್ತೀವಿ. ಹಾಗೆ ಅದೆಲ್ಲ ಹೋದ್ಮೇಲೆ ಆಗ ನೋಡ್ಕೊಂಡು ನಿಂತಿದ್ವಿ. ಸೂರ್ಯ ಮುಳುಗ್ತಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಹೇಳೋದು ಹಳ್ಳಿ ವಾತಾವರಣನೇ ಒಂಥರ ಚಂದ ಅಂತ. ನೆಕ್ಸ್ಟ್ ನಾನು ರೆಡಿಯಾಗಕ್ಕೆ ಹೋದೆ. ರೆಡಿಯಾಗಿಬಿಟ್ಟು ನೆಕ್ಸ್ಟ್ ಎಲ್ಲ ಹೆಣ್ಮಕ್ಳು ತೆಂಬಿಟಾರತಿ ಎತ್ಕೊಂಡು ಹೋಗ್ತಾರಲ್ಲ, ಅದಕ್ಕೋಸ್ಕರ ಎಲ್ಲ ಹೋಗ್ತವ್ರೆ ರೆಡಿ ಆಗಿಬಿಟ್ಟು, ನೀವೇ ನೋಡ್ತಿರ್ಬೋದು. ಅದಕ್ಕೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿಂದ ಎಲ್ಲ ಅಲ್ಲಿ ಬಂಡಿ ನಿಂತಿರೋತ ಹೋಗಬೇಕು. ಬಂಡಿ ನಿಂತಿರೋತ ಹೋಗ್ಬಿಟ್ಟು ತೆಂಬಿಟಾರತಿನ ಇಕ್ಬಿಟ್ಟು ಅವ್ರು ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿ ಹಸುಗೆಲ್ಲ ಪೂಜೆ ಮಾಡಿದ್ಮೇಲೆ 3 ಸುತ್ತು ಸುತ್ತಬೇಕು. ಈ ಸತಿ ನಾವು ಮಾಡ್ತಿಲ್ಲ, ಯಾಕಂದರೆ ನಮ್ಮ ಮಾಮ ತೀರೋಗಿ ಸುತ್ತಾಗೈತೆ. ಅಲ್ಲಿ ನಮ್ಮ ಮನೆ ತಾವು ಗೂಡು ಹಾಕಿದ್ದೀವಿ, ಅದಕ್ಕೋಸ್ಕರ ನಾವು ಮಾಡೋಂಗಿಲ್ಲ. ಅದಕ್ಕೆ ನಾವು ನೋಡೋಕೆ ಹೋಗ್ಬೋದು, ನೋಡೋಕೆ ಹೋಗಿದ್ವಿ. ಬಟ್ ಇನ್ನು ಮಿಕ್ತವರೆಲ್ಲ ಮಾಡ್ತವ್ರೆ, ಅದಕ್ಕೆ ಅಲ್ಲೇ ಅದನ್ನು ನೋಡೋಕೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾವು ನೋಡೋಕೆ ಹೋಗಿದ್ದೀವಿ. ಇವಾಗ ಇವರೆಲ್ಲ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮೇಲ್ಗಡೆ ಇರೋ ಬಂಡಿಗೆ ಹೋಗ್ತಾರೆ. ಅಲ್ಲೂ ಸೇಮ್ ಪೂಜೆ ಮಾಡಿ 3 ರೌಂಡ್ ಹಾಕಿದ್ಮೇಲೆ ಒಟ್ಟಿಗೆ ಎಲ್ಲರೂ ಜಾಯ್ನ್ ಆಗ್ತೀವಿ. ಮೇಲ್ಗಡೆ ಇರೋರು ಕೆಳಗಡೆ ಬರ್ತಾರೆ, ಕೆಳಗಡೆ ಇರೋರು ಮೇಲೆ ಹೋಗ್ತಾರೆ. ನೀವು ನೋಡ್ತಿರ್ಬೋದು, ಇಲ್ಲೂ 3 ರೌಂಡ್ ಹಾಕ್ತಾಯಿದ್ದಾರೆ. ಇಲ್ಲಿ 3 ರೌಂಡ್ ಹಾಕಿದ್ಮೇಲೆ ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗಿಬಿಟ್ಟು ದೇವಸ್ಥಾನ ಹತ್ರಕ್ಕೆ ಹೋಗ್ತೀವಿ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇರ್ಬೋದು. ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಆಂಜನೇಯನ ದೇವಸ್ಥಾನ ಹತ್ರ ತೆಂಬಿಟಾರತಿ ಇಕ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ದೇವರಿದೆ, ಅಲ್ಲೋಗಿ ಪೂಜೆನೂ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ. ಆದರೆ ಪೂಜೆ ಮಾಡೋಷ್ಟರಲ್ಲಿ ಕರೆಂಟೇ ಹೊಟ್ಟೋಗ್ಬಿಡ್ತು. ಆದರೂ ಕರೆಂಟಲ್ಲಿ ನೋಡ್ತಿರ್ಬೋದು ಆಂಜನೇಯನ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅಲ್ಲಿ ಒಳಗಡೆನೂ ಪೂಜೆ ಮಾಡ್ತಾರೆ, ಸ್ವಲ್ಪ ಜನ ಆಚೆನೂ ಪೂಜೆ ಮಾಡ್ಕೊತವ್ರೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಫಸ್ಟು ಕೊಂಡ ಬಂಡಿ ಮುಂದೆ ಹೋಗುತ್ತೆ. ಅದಾದಮೇಲೆ ಎಲ್ಲರೂ ತೆಂಬಿಟಾರತಿ ಎತ್ಕೊಂಡು ಹತ್ರ ಹಿಂದೆ ಬರಬೇಕು. ನಾವು ಜೊತೆಲೇ ಬರೋಣ ಅಂದ್ಕೊಂಡ್ವಿ. ಬಟ್ ಆದರೆ ಇಲ್ಲಿ ಬಂದು ನಿಂತ್ಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾವು ಫಸ್ಟೇ ಬಂದುಬಿಟ್ವಿ. ನೀವು ನೋಡ್ತಿರ್ಬೋದು ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾರೆ ಅಂತ. ಇಲ್ಲಿಂದ ಒಂದು ದೇವ್ರ ಹತ್ರಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ನಮ್ಮವ್ರ ಹಿಂದೆ ಬರ್ತಾ ಇದ್ದಾರೆ, ನೋಡ್ತಿರ್ಬೋದು. ಅದರಲ್ಲಿ ಜೋಶ್ ನೋಡಿ ಮಕ್ಳಿಗೆ ಬಂಡಿ ಹೊಡಿಯೋದ್ರಲ್ಲಿ. ನೀವು ನೋಡ್ತಿರ್ಬೋದು, ಅಲ್ಲೂ ನಾವು ಬಿಟ್ಕೊಡ್ತಿಲ್ಲ ನಮ್ಮ RCBನ. ಈ ಸಲ ಕಪ್ ಸೋತಾನೆ ಇರ್ತಾರಂತ ನಮ್ಮ ಟೀಮ್ನ ಬಿಟ್ಕೊಡಕ್ಕಾಗತ್ತಾ? ಅದಾದ್ಮೇಲೆ ಅಲ್ಲೊಂದು ದೇವರಿದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಕ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಮನೆಯಲ್ಲಿ ತೆಂಬಿಟ್ಟು ಮಾಡ್ಕೊಂಡ್ಬಂದಿರೋದನ್ನ ಚೂರು ಮುರಿದಿ ಚೀಲ ಒಳಗಡೆ ಹಾಕಬೇಕು. ಚೀಲದೊಳಗಡೆ ಹಾಕಿದ್ಮೇಲೆ ಎಲ್ಲ ಮನೆಗೆ ಹೋಗ್ತಾರೆ. ಹಾಗೆ ನೋಡ್ತಿರ್ಬೋದು ನಾವು ಗರ್ಲ್ಸ್ ಎಲ್ಲ ಹೆಂಗೆ ರೆಡಿ ಆಗಿದ್ದೀವಿ ಅಂತ. ನಾನು ಹೇಗೆ ರೆಡಿಯಾಗಿದ್ದೆ ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾವು ಕಾರಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಪಕ್ಕದೂರೇ, ಇಲ್ಲಿಂದ ಸ್ವಲ್ಪ ಹತ್ರನೇ. ಹೋಗ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಕೊಂಡ ಇರೋದಲ್ವ, ಅದಕ್ಕೋಸ್ಕರ ಅದಕ್ಕೆ ಇವಾಗಲೇ ಹೋಗಿ ದರ್ಶನ ಮಾಡೋರು ದರ್ಶನ ಮಾಡ್ತಾರೆ. ಹಾಗೆ ಕೊಂಡಕ್ಕೆ ಹೋಗ್ಬಿಟ್ಟು ಹಳ್ಳಾಕಂಗಿದ್ರೆ ಹಳ್ಳಾಕ್ತಾರೆ ಹಾಸ್ಕೊಂಡಿದ್ದವರು. ಅದಕ್ಕೆ ನಾವು ದೇವಸ್ಥಾನ ಹತ್ರಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವ್ರು ನೋಡೋಕ್ಕೆ 2 ಕಣ್ಣು ಸಾಲದು. ನೀವು ನೋಡಿ, ನಿಮಗೂ ತೋರಿಸ್ತೀನಿ. ಸ್ವಲ್ಪ ರಶ್ ಇದ್ರು ಜನ, ನೀವು ನೋಡ್ತಿರ್ಬೋದು ದೇವ್ರು ಹೆಂಗೆ ಚೆನ್ನಾಗಿ ಕಾಣ್ತಿದೆ. ಅದಾದಮೇಲೆ ತೆಂಬಿಟಾರತಿನ ತಗೊಬಂದು ಈ ಥರ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೀವು ನೋಡ್ತಿರ್ಬೋದು ಆಚೆಗಡೆ ಎಲ್ಲ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಕೊಂಡಕ್ಕೆ ಸೌದೆ ಎಲ್ಲ ಹಾಕಿದ್ರು. ಅದು ನಿಧಾನಕ್ಕೆ ಲೇಟಾಗಿ ಹಚ್ತಾರೆ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಹೋಗಿ ಊಟ ಮಾಡಬೇಕು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವರಿತ್ತು, ಆ ದೇವ್ರಿಗೂ ಕೈ ಮುಗಿದ್ವಿ. ಅದು ಬಂದು ಉತ್ತ, ಅದೇ ದೇವ್ರ ಪಕ್ಕದಲ್ಲಿ ಐತೆ ಉತ್ತ, ಅದಕ್ಕೊಂದು ಗುಡಿ ಕಟ್ಟವ್ರೆ. ನೆಕ್ಸ್ಟ್ ನಾವು ಕಾರಲ್ಲಿ ರಿಟರ್ನ್ ಮನೆಗೆ ಹೋಗ್ತಾಯಿದ್ದೀವಿ. ಕಾರಲ್ಲಿ ಫುಲ್ ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ.
ಊಟ ಮಾಡಿಬಿಟ್ಟು ಆಚೆ ಕೂತಿದ್ವಿ. ಇಲ್ಲಿಂದ ಗತಿಗೆ ತಗೊಬಂತಾರೆ, ಪಕ್ಕದೂರಿಂದ ನಮ್ಮೂರಿಗೆ ಗತಿಗೆ ತಗೊಂಬರ್ತಾರೆ. ಗತಿಗೆ ತಗೊಬಂದು ಆಂಜನೇಯನ ದೇವಸ್ಥಾನ ಹತ್ರ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಅವ್ರು ಎತ್ಕೊಂಡು ಹೋಗ್ತಾ ಇರೋದಲ್ಲ, ಅದೇ ಗತಿಗೆ. ಅದು ಎತ್ಕೊಂಡು ಹೋಗ್ಬೇಕಾರೆ ಮಧ್ಯರಾತ್ರಿ 3 ಗಂಟೆಗೆ ಎಲ್ಲ ತೆಂಬಿಟ್ಟರ್ತಿ ಎತ್ಕೊಂಡು ಹೋಗಬೇಕು. ಪಟಾಕಿ ಎಲ್ಲ ಸಕ್ಕದಾಗಿ ಹೊಡಿತವ್ರೆ. ನಾನು ಫುಲ್ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ, ಆಚೆಗಡೆನೇ ಇದ್ವಿ. ಗತಿಗೆ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ 1-2 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ತೆಂಬಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಆಚೆಗಡೆ ಬಂದು ನಿಂತವ್ರೆ. ಇನ್ನೇನು ನಮ್ಮ ಮನೆ ಬಾಗ್ಲ ಹತ್ರ ಬರುತ್ತೆ ಅಂತ ಅಂದ್ಬಿಟ್ಟು ನಿಂತಿದ್ರು. ಹಾಗೆ ಗತಿಗೆನೂ ಬಂತು. ಹಾಗೆ ಗತಿಗೆ ಎತ್ಕೊಂಡಿರೋರ್ಗೂ ದೇವರು ಸಹ ಬಂತು. ನೀವು ನೋಡ್ತಿರ್ಬೋದು ದೇವ್ರು ಬಂದು ಹೇಗೆ ಕುಣಿತಿದೆ ಅಂತ. ನೋಡೋಕ್ಕಂತೂ 2 ಕಣ್ಣು ಸಾಲದು. ಹಾಗೆ ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಹಾಗೆ ನೀವು ನೋಡ್ತಿರ್ಬೋದು ಇವಾಗೆಲ್ಲ ಈ ಊರಿಂದ ಆ ಊರಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಮಾಮೂಲಿ ದೇವ್ರು ಹೊತ್ಕೊಂಡಿರೋರಿಗೆ ದೇವ್ರು ಬಂದಮೇಲೆ ಕೊಂಡ ತೊಳೆಯಕ್ಕೆ ಬರ್ತಾರೆ. ನಾವು ಅಲ್ಲಿಗೆ ನೈಟ್ ಹೋಗಿಲ್ಲ, ಯಾಕಂದರೆ ನಾವು ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಅಂದ್ಬಿಟ್ಟು ಮಲ್ಕೊಳ್ಳೋಣ. 5 ಗಂಟೆಗೆ ಎದ್ಬೇಕಾದ್ರೆ ಹೋಗೋಣ ಅಂದ್ಬಿಟ್ಟು ನಿಂತಿದ್ವಿ. ತೆಂಬಿಟ್ಟರ್ತಿಲ್ಲ ಎತ್ಕೊಂಡು ಹೋದ್ಮೇಲೆ ಮಲ್ಕೊಂಡಾದ್ಮೇಲೆ 5 ಗಂಟೆಗೆ ಎದ್ದೋಗಿದ್ವಿ ನೋಡೋಕ್ಕೆ. ನಾನು ನೈಟೇ ನಿಮಗೆ ದೇವ್ರು ತೋರಿಸಿರೋ ಕಾರಣ ತಿರ್ಗಾ ಇನ್ನೊಂದ್ಸತಿ ತೋರ್ಸೋಕ್ಕೆ ಹೋಗಿಲ್ಲ. ಹಾಗೆ ಹೋಗೋಕ್ಕೂ ಆಗೋಲ್ಲ, ತುಂಬ ರಶ್ ಇರುತ್ತೆ. ಆಮೇಲೆ ಇದು ಶನಿವಾರ ನೈಟ್ ಮಳೆ ಬರ್ತಿದೆ. ಮಾಮೂಲಿ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಮರಿ ಹೊಡಿಯೋರು ಮರಿ ಹೊಡಿತಾರೆ. ಬಟ್ ನಾವು ಸ್ಯಾಟರ್ಡೆ ಆಗಿರೋ ಕಾರಣ ನಾವು ಮಾಡಲ್ಲ.